ದೇಶದ ಗಮನ ಸೆಳೆದಿದ್ದ ತಮಿಳುನಾಡಿನ ತಂದೆ ಮಗನ ಲಾಕಪ್ ಡೆತ್ ಪ್ರಕರಣದಲ್ಲಿ ಮಹತ್ವದ ತೀರ್ಪು ಹೊರಬಂದಿದೆ. ತಮಿಳುನಾಡಿನ 9 ಮಂದಿ ಪೊಲೀಸರಿಗೆ ಮರಣದಂಡನೆ ವಿಧಿಸಿ ಮದುರೈನ ಕೋರ್ಟ್ ಕಠಿಣ ಕ್ರಮ ಕೈಗೊಂಡಿದೆ. ನ್ಯಾಯಾಧೀಶರು ಈ ಪ್ರಕರಣವನ್ನು ಅಪರೂಪದಲ್ಲೇ ಅಪರೂಪ ಎಂದು ಪರಿಗಣಿಸಿದ್ದಾರೆ. ಹಾಗಿದ್ರೆ ಏನಿದು ಪ್ರಕರಣ? ತಂದೆ ಮಗನ ಸಾವು ಹೇಗಾಯಿತು? ತಮಿಳುನಾಡಿನ 9 ಜನ ಪೊಲೀಸರಿಗೆ ಮದುರೈ ಕೋರ್ಟ್ ಏಕೆ ಮರಣದಂಡನೆ ವಿಧಿಸಿದೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದ್ರೆ, ಇದು ಶುರುವಾದದ್ದು ಸಾತನ್ಕುಲಂ ಅನ್ನೋ ಒಂದು ಊರಿನಲ್ಲಿ 2020 ಜೂನ್ನಂದು ಇಡೀ ದೇಶವೇ ಕೋವಿಡ್ ಲಾಕ್ಡೌನ್ನ ಎದುರಿಸ್ತಾ ಇರುತ್ತೆ. ಈ ಕೋವಿಡ್ ಲಾಕ್ಡೌನ್ನಿಂದಾಗಿ ಅಂಗಡಿ ಮುಂಗಟ್ಟುಗಳು ಬೆಳಗ್ಗಿನಿಂದ ಸಂಜೆಯವರೆಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಯವರೆಗೂ ಮಾತ್ರ ತೆರೆದಿರಬೇಕು ಅಂತ ಒಂದು ಆದೇಶ ಬಂದಿರುತ್ತೆ. ಆದರೂ ಕೂಡ ಈ ಜಯರಾಜ್ ಮತ್ತು ಬೆನಿಕ್ಸ್ ಏನಿದ್ದಾರೆ, ತಮ್ಮ ಮೊಬೈಲ್ ಅಂಗಡಿಯನ್ನು ಆದೇಶಕ್ಕಿಂತ ಮಿತಿ ಮೀರಿ 45 ನಿಮಿಷಗಳ ಕಾಲ ಅವರ ಅಂಗಡಿಯನ್ನು ತೆಗೆದಿರ್ತಾರೆ. ಈ ಅಂಗಡಿ ತೆಗೆದಿದ್ದ ಕಾರಣದಿಂದಾಗಿ ಪೊಲೀಸ್ ಅಧಿಕಾರಿಗಳು ಬಂದು ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿಕೊಂಡು ಸಾತನ್ಕುಲಂ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋದ ನಂತರ ಇಬ್ಬರ ಮೇಲೆ ಕೂಡ ಹಲ್ಲೆ ನಡೆಸ್ತಾರೆ. ಯಾವ ಮಟ್ಟಿಗೆ ಹಲ್ಲೆ ನಡೆಸ್ತಾರೆ ಅಂದರೆ, ನೆಲಕ್ಕೆ ಬಿದ್ದಿರುವಂತಹ ರಕ್ತವನ್ನ ಅವರು ಹಾಕಿಕೊಂಡಿರುವ ಬಟ್ಟೆಯನ್ನು ಬಿಚ್ಚಿಸಿ ಅದರಲ್ಲಿ ವರ್ಸಿಸ್ತಾರೆ. ಇದೆಲ್ಲ ಆದ ನಂತರ ಬೆಳಗ್ಗೆ ಎದ್ದು ಇವರಿಬ್ಬರನ್ನು ಕೂಡ ನ್ಯಾಯಾಧೀಶರ ಬಳಿ ಹಾಜರು ಮಾಡ್ತಾರೆ. ಇವರಿಬ್ಬರೂ ಕೂಡ ನ್ಯಾಯಾಧೀಶರ ಮುಂದೆ ಇವರಿಗಾಗಿರುವಂತಹ ದೌರ್ಜನ್ಯದ ಬಗ್ಗೆ ಹೇಳ್ತಾರೆ. ಆದರೆ ದೇಶದೆಲ್ಲೆಡೆ ಕೋವಿಡ್ ಲಾಕ್ಡೌನ್ ಇರುವ ಕಾರಣ ಒಂದು ಮೆಡಿಕಲ್ ಎಮರ್ಜೆನ್ಸಿ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಇವರಿಬ್ಬರಿಗೂ ಕೂಡ ಮೆಡಿಕಲ್ ಸಪೋರ್ಟ್ ಸಿಗುವುದಿಲ್ಲ. ನ್ಯಾಯಾಧೀಶರ ಆದೇಶದಂತೆ ಇವರಿಬ್ಬರನ್ನು ಕೂಡ ಜುಡಿಷಿಯಲ್ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಇದಾಗಿ 3 ದಿನಗಳ ನಂತರ ಇಬ್ಬರಿಗೂ ಕೂಡ ವಿಪರೀತ ಜ್ವರ ಕಾಣಿಸಿಕೊಳ್ಳುತ್ತೆ. ನಮ್ಮಿಬ್ಬರಿಗೂ ವಿಪರೀತ ಜ್ವರ ಇದೆ, ದಯವಿಟ್ಟು ನಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಪರಿಪಾರಿಯಾಗಿ ಪೊಲೀಸರನ್ನು ಬೇಡಿಕೊಳ್ತಾರೆ. ಪೊಲೀಸರು ತಡ ಮಾಡದೆ ಅವರಿಬ್ಬರನ್ನು ಕೂಡ ಕರೆದುಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ಗೆ ಹೋದ ನಂತರ ಡಾಕ್ಟರ್ ಹೇಳ್ತಾರೆ, ಇವರಿಬ್ಬರ ಪ್ರಾಣ ಪಕ್ಷಿಯು ಹಾರಿ ಹೋಗಿದೆ ಅಂತ. ಅಲ್ಲಿಗೆ ಕುಟುಂಬಸ್ಥರ ಆಕ್ರಂದನ ಜಾಸ್ತಿ ಆಗುತ್ತೆ. ಎಲ್ಲ ಕಡೆಯಿಂದನೂ ಪೊಲೀಸರ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತದೆ. ಹೋರಾಟಗಳು ನಡೆಯುತ್ತೆ. ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಂತಹ ಇಬ್ಬರು ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ ಅಂತ ಇಡೀ ತಮಿಳುನಾಡಿನ ಜನ ಹೋರಾಟಕ್ಕೆ ಇಳಿದ್ದಾರೆ. ತಮಿಳುನಾಡಿನ ಸರ್ಕಾರ ಈ ಪ್ರಕರಣವನ್ನು ಪೊಲೀಸರಿಂದ CBIಗೆ ಒಪ್ಪಿಸುತ್ತೆ. ತದನಂತರ CBI ಈ ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತೆ. CBIನವರು ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದ ಕೂಡಲೇ ಸಾತನಕುಲಂ ಪೊಲೀಸ್ ಸ್ಟೇಷನ್ನಲ್ಲಿದ್ದಂತಹ 9 ಮಂದಿ ಪೊಲೀಸ್ ಅಧಿಕಾರಿಗಳನ್ನು ಬಂಧಿಸುತ್ತೆ. ಇದರಲ್ಲಿ ಒಬ್ಬರು ಇನ್ಸ್ಪೆಕ್ಟರ್, ಇಬ್ಬರು ಸಬ್ ಇನ್ಸ್ಪೆಕ್ಟರ್ ಮತ್ತು 6 ಜನ ಕಾನ್ಸ್ಟೇಬಲ್ಗಳಿರ್ತಾರೆ. ಅಷ್ಟು ಜನರನ್ನು ಬಂಧಿಸಿದ ಮೇಲೆ ಮೃತ ವ್ಯಕ್ತಿಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಪೋಸ್ಟ್ ಮಾರ್ಟಮ್ನಲ್ಲಿ ಏನಿತ್ತು ಅಂದರೆ, ಜಯರಾಜ್ ಅಂದರೆ ತಂದೆಯವರ ಮೈಯ ಮೇಲೆ 17 ಗಾಯದ ಗುರುತುಗಳು ಇರ್ತವೆ. ಹಾಗೆಯೇ ಮಗನ ಮೇಲೆ ಅಂದರೆ ಬೆನಿಕ್ಸ್ ಮೇಲೆ 13 ಗಾಯದ ಗುರುತುಗಳು ಇರ್ತವೆ. ಹಾಗೆಯೇ ಇಬ್ಬರಿಗೂ ಕೂಡ ಗುದನಾಳದಲ್ಲಿ ರಕ್ತಸ್ರಾವ ಉಂಟಾಗಿರುತ್ತೆ. CBIನವರು ಈ ಕೇಸ್ನ ಎತ್ತುಕೊಂಡ ನಂತರ ಸಾತನಕುಲಂ ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೆಂದು ತೆರಳಿದ್ದಾಗ ಅಲ್ಲಿದ್ದಂತಹ ಮಹಿಳೆ ಪೇದೆಯೊಬ್ಬರು ಅಲ್ಲಿ ನಡೆದ ಘಟನೆಯನ್ನು ಇಂಚಿಂಚಾಗಿ ಅವರಿಗೆ ತಿಳಿಸ್ತಾ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ನ ಟೇಬಲ್ ಹಾಗೂ ಲಾಠಿಗಳ ಮೇಲೆ ರಕ್ತದ ಕಲೆಗಳು ಕಂಡುಬರುತ್ತೆ. ಆದರೆ ಪೊಲೀಸ್ ಸ್ಟೇಷನ್ನಲ್ಲಿ ಇರ್ತಕ್ಕಂತಹ CC ಕ್ಯಾಮ್ರಾದಲ್ಲಿ ಯಾವ ಒಂದು ಫುಟೇಜ್ ಕೂಡ ಸಿಗುವುದಿಲ್ಲ. ಈ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿದ ಮದುರೈ ಕೋರ್ಟ್ನ ನ್ಯಾಯಾಧೀಶರು G. ಮುತ್ತುಕುಮಾರನ್ ರವರು ಈ 9 ಜನ ಪೊಲೀಸ್ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ನೀಡಿದೆ. ಸತತ 6 ವರ್ಷಗಳ ವಾದ ವಿವಾದಗಳ ನಂತರ ಈ ಸಾತನಕುಲಂ ಪೊಲೀಸ್ ಸ್ಟೇಷನ್ನ 9 ಮಂದಿ ಪೊಲೀಸ್ ಅಧಿಕಾರಿಗಳಿಗೆ ಮರಣದಂಡನೆ ವಿಧಿಸಿದೆ. ಜೊತೆಗೆ ಕುಟುಂಬಕ್ಕೆ 1,40,00,000 ಪರಿಹಾರವಾಗಿ ಕೊಡಬೇಕೆಂದು ಮದುರೈನ ಕೋರ್ಟ್ ಆದೇಶಿಸಿದೆ. ಫೈನಲ್ ಆಗಿ ಮದುರೈನ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನಿಂದ ಭಾರತದ ಸಂವಿಧಾನದ ಮೇಲೆ ಎಲ್ಲರಿಗೂ ಬೆಲೆ ಜಾಸ್ತಿಯಾಗುವಂತೆ ಮಾಡಿದೆ. ಕಾನೂನು ಎಲ್ಲರಿಗೂ ಒಂದೇ ಎನ್ನುವುದು ಸಾಬೀತಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ TV. ಇದು ನಿಮ್ಮ ಧ್ವನಿ.